ಶಾಸಕರು ಯಾರು ಕೂಡ ನನ್ನ ಹೆಸರು ಹೇಳಿಲ್ಲಪ್ಪ ಅಂತ ಹೇಳಿ ಎಲ್ಲ ಎಲೆಕ್ಷನ್ ಮಾಡೋದಕ್ಕೆ 23ರಲ್ಲಿ ನಾನು ಬೇಕಾಗಿದ್ದೆ. 2018ರಲ್ಲಿ ಕೂಡ ಎಲ್ಲ ಎಲೆಕ್ಷನ್ ಮಾಡಿದ್ದೀನಿ. ಅವಾಗ ನಾನು ಮೀನಾಕ್ಷಿ ಬೇಕಾಗಿದ್ದೆ. ಈಗ ನಾನು ಬೇಡವಾಗ ಯಾರು ತಪ್ಪು ಇಲ್ಲಿ ರಾಜ್ಯದ ನಾಯಕರು ಕೇಳಿದ್ರೆ ನಿಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಅಂತಾರೆ. ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಹೇಳಿದೀವಮ್ಮ ನನಗೆ ಗೊತ್ತಿಲ್ಲ ಅಂತಾರೆ. ಇವಾಗ AICC ಅಧ್ಯಕ್ಷ ಕೇಳಿದ್ರೆ ರಾಜ್ಯದ ನಾಯಕರು ಒಂದೇ ಹೆಸರು ಕಳಿಸಿದ್ದಾರೆ ಅಂತಾರೆ. ಎಲ್ಲೋ ಕೇಳ್ಬೇಕು ಹೇಳಿ. ನಮ್ಮಂತವರಿಗೆ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳಿ ಬಯಸಿ ಬಂಧುಗಳೇ, ಬಂದವರು ಯಾರು ಆದ್ರೆ ಬಂದವರು ಯಾರು ಆಗಿದ್ದಾರೆ. ಇವತ್ತು ನಮ್ಮ ಜಿಲ್ಲೆ, ನಮ್ಮ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸೋರು ನಮ್ಮ ಜಿಲ್ಲೆಯವರೇ ಆಗಿರ್ಬೇಕು. ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ, ಜಿಲ್ಲೆಯ ಕಷ್ಟ ಸುಖಗಳು, ನೋವುಗಳು ಜಿಲ್ಲೆಯವರಿಗೆ ಗೊತ್ತಿರುತ್ತೆ ಹೊತ್ತು ಯಾರು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಬ್ಬರ ಕಷ್ಟವನ್ನು ನಾನು ಅರ್ತಿದ್ದೀನಿ. ನನ್ನ ಮಹಿಳೆಯರ ಕಷ್ಟವನ್ನು ನಾನು ಅರ್ತಿದ್ದೀನಿ. ಇವತ್ತು ಮಹಿಳೆಯರು ಏನಾದ್ರೂ ಇವತ್ತು ಸ್ವಾಭಿಮಾನದಿಂದ ಏನಾದ್ರೂ ಧೈರ್ಯದಿಂದ ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವರು ಇದ್ದಾರೆ. ಏನಾದ್ರೂ ಕೂಡ ನಮ್ಮ ಮೇಡಮ್ ಅವ್ರ ಬಳಿ ನಾವು ಫೋನ್ ಮಾಡ್ಬೋದು, ನಮ್ಮ ಮೇಡಮ್ ಅವ್ರಿಗೆ ಹೇಳ್ಬೋದು ಅನ್ನುವಂಥ ಧೈರ್ಯದಲ್ಲಿ ಇವತ್ತು ಹೆಣ್ಮಕ್ಳು ಇದ್ದಾರೆ. ಆ ಧೈರ್ಯ ಕಿತ್ಕೊಂಡ್ರೆ ನಾನು ಹೆಣ್ಮಕ್ಳ ಪರಿಸ್ಥಿತಿ ಏನಾಗಬೇಕು ಅಂತ ನಾನು ವಿಚಾರ ಮಾಡಿ ಕಣ್ಣೀರನ್ನು ಹಾಕಿದ ಬಂಧುಗಳೇ. ಇವತ್ತು ನನ್ನ ತಾಯಿ ಅನಾಥರಾಗ್ತಾರೆ, ನನ್ನ ಜಿಲ್ಲೆ ಜನರು ಅನಾಥರಾಗ್ತಾರೆ. ಆ ಜಿಲ್ಲೆಗೆ ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಬಯಸ್ತೀನಿ. ಅದು ಬಿಟ್ಟರೆ ನನಗೆ ಏನೂ ಬೇಡ, ನನಗೆ ಏನೋ ಆಸೆನೂ ಇಲ್ಲ, ನನಗೆ ಯಾವ ಪದವಿ ಆಸೆಗಳೂ ಇಲ್ಲ. ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನನಗೆ ಕೊನೆ ಅವಕಾಶವನ್ನು ಮಾಡಿಕೊಡಿ. ಇಲ್ಲ ಅಂತಂದ್ರೆ ನನ್ನ ಜಿಲ್ಲೆ ಜನರು ಯಾವ ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಬದ್ಧಾಗಿರ್ತೀನಿ ಅಂತ ಹೇಳಿ